ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಮಳೆ ಆರ್ಭಟಿಸ್ತಾ ಇದೆ. ಒಂದು ಕಾಲದಲ್ಲಿ ಅಲ್ಲಿ ನೀರಿಲ್ಲ ಅಂತ, ಅಂತರ್ಜಲ ಇಲ್ಲ ಅಂತ ಜನ ಒದ್ದಾಡ್ತಿದ್ರು. ಆದರೆ ಈಗ ವರುಣನ ಅಬ್ಬರ ಹೆಚ್ಚಾಗ್ತಾ ಇದೆ. ಗುಡಿಬಂಡೆ ತಾಲೂಕಿನಾದ್ಯಂತ ರಾತ್ರಿ ಹೆಚ್ಚು ಮಳೆ ಆಗ್ತಾ ಇದೆ. ಲಕ್ಕೇನಹಳ್ಳಿ ಹಂಪಸಂದ್ರ ಕೆರೆ ಹತ್ರ ಸಂಚಾರಕ್ಕೆ ನಿಷೇಧ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರದಿಂದ ಬರ್ತಿರುವಂತಹ ಸುದ್ದಿ ಇದು. ಗುಡಿಬಂಡೆ ತಾಲೂಕು ರಾತ್ರಿ ಹೆಚ್ಚು ಮಳೆ ಆಗ್ತಾ ಇದೆ. ಲಕ್ಕೇನಹಳ್ಳಿ ಹಂಪಸಂದ್ರ ಕೆರೆ ಹತ್ರ ಯಾರು ಓಡಾಡಬೇಡಿ ಅಂತ ನಿಷೇಧ ಹೇರಿದ್ದಾರೆ. ಅಮಾನಿ ಭೈರ ಸಾಗರ ಕೆರೆ ಮೇಲೆ ಸಂಚಾರಕ್ಕೆ ಬಂದ್ ಮಾಡಿದ್ದಾರೆ. ಕೆರೆ ಹತ್ರ ಯಾರು ಓಡಾಡಬೇಡಿ ಅಂತ ಖುದ್ದು ಲಾಠಿ ಹಿಡ್ಕೊಂಡು ತಹಸೀಲ್ದಾರ್ ಸಾಹೇಬ್ರೆ ನಿಂತವ್ರೆ. ಯಾರು ಓಡಾಡಬಾರ್ದು ಅಂತ ತಹಸೀಲ್ದಾರ್ ಎಚ್ಚರಿಕೆ ಕೊಡ್ತಿದ್ದಾರೆ. ನೀವು ನೋಡ್ತಿರುವಂಥ ದೃಶ್ಯ, ಅಲ್ಲಿ ಲಾಠಿ ಹಿಡ್ಕೊಂಡ್ರು ತಹಸೀಲ್ದಾರ್ ಅವರು. ಯಾರು ಓಡಬೇಡಿ, ಯಾಕ್ರೋ ನಿಷೇಧ ಇರೋದನ್ನ ಯಾಕೆ ಬರ್ತೀರಾ ಇಲ್ಲಿ ಅಂತ ಒಂದಷ್ಟು ಗದರ್ತಾ ಇದ್ದಾರೆ. ಯಾರು ಓಡಾಡಬೇಡಿ, ಯಾಕೆಂದರೆ ಅಲ್ಲಿ ಕೆರೆ ಮೇಲೆ ಹಿಂಗೆ ಹರಿತಾ ಇದೆ ನೀರು, ಒಂಚೂರು ಯಾಮಾರಿದ್ರೆ ಪ್ರಾಣ ಹೊಟ್ಟೋಗುತ್ತೆ ಅಂತ ಸ್ವತಃ ಖುದ್ದು ತಹಸೀಲ್ದಾರರೇ ನಿಂತರು, ಲಾಠಿ ಹಿಡ್ಕೊಂಡ್ರು, ಅವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ರು. ನನ್ನ ಸಹೋದ್ಯೋಗಿ ಚಿಕ್ಕಬಳ್ಳಾಪುರದಿಂದ ಮನು ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮನು. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಮಳೆಯ ಆರ್ಭಟ ಹೇಗಿದೆ? ತಹಸೀಲ್ದಾರ್ ಸಾಹೇಬ್ರು ಖುದ್ದು ಫೀಲ್ಡ್ ಇಳಿದಿರಂಗಿದೆ. ಜನ ಹೇಳದ್ ಮಾತು ಕೇಳ್ತಿದಾರಾ ಇಲ್ಲ ಹೆಂಗೆ? ವ್ಯವಸ್ಥೆ ಹೇಗಾಗ್ತಿದೆ? ಎಸ್ ಹರೀಶ್, ಏನು ತಡರಾತ್ರಿ ಅಂದ್ರೆ ಕಳೆದ 3 ದಿನಗಳಿಂದ ಸುರಿತಿರುವಂತ ಭಾರಿ ಮಳೆಯಿಂದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಬಹುತೇಕ ಕೆರೆಗಳು ತುಂಬಿ ಹರಿಯುತ್ತಿರುವಂತದ್ದು. ಪ್ರಮುಖವಾಗಿ ಗುಡಿಬಂಡೆ ತಾಲೂಕಿನಲ್ಲಿ ಏನು ಸೇತುವೆ ಮೇಲೆ ನೀರು ಹರಿಯುತ್ತಿರೋ ಕಾರಣ ಏನು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಲ್ಲಿ ಏನು ಒಂದು ಅಹಿತಕರ ಘಟನೆ ನಡೆದಿತ್ತು. ಗ್ರಾಮ ಪಂಚಾಯತಿ ಸದಸ್ಯನ ನೀರಿನಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿರುವಂತ ಘಟನೆ ಸಹ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನು ಜಿಲ್ಲಾಡಳಿತ ಏನೋ ಒಂದು ಸೂಚನೆಯನ್ನು ನೀಡಿದೆ. ಪ್ರಮುಖ ಅಂದ್ರೆ ಕೆಲವೊಂದು ತಾಣಗಳಲ್ಲಿ ಏನು ಸಾರ್ವಜನಿಕರು ಪ್ರಯಾಣ ಮಾಡಬಾರ್ದು, ಆ ಸ್ಥಳಗಳಲ್ಲಿ ನಿಷೇಧವನ್ನ ಹೊರಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಲಕ್ಕೇನಹಳ್ಳಿ ಮತ್ತು ಹಂಪಸಂದ್ರ ಕೆರೆಯ ಬಳಿ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಅಂದ್ರೆ ನೀರು ರಭಸವಾಗಿ ಹರಿತಿರೋ ಕಾರಣದಿಂದ ಅಲ್ಲಿ ಸಂಪೂರ್ಣವಾಗಿ ನಿಷೇಧ ಹೊರಡಿಸಿದ್ರು. ಆದ್ರೂ ಸಹ ಬೆಳಗ್ಗೆಯಿಂದನೂ ಏನು ಜನಸಾಮಾನ್ಯ ಅಲ್ಲಿನ ಓಡಾಟ ನಿಲ್ಲಿಸಿರ್ಲಿಲ್ಲ. ಹೀಗಾಗಿ ಖುದ್ದು ತಹಶೀಲ್ದಾರ್ ಅವರೇ, ಗುಡಿಬಂಡೆ ತಾಲೂಕಿನ ತಹಶೀಲ್ದಾರ್ ಅವರೇ ಫೀಲ್ಡಿಗೆ ಇಳಿದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ್ರು. ನಂತರ ಸಾರ್ವಜನಿಕರು ತಹಶೀಲ್ದಾರ್ ಆ ರಸ್ತೆ ಬಿಟ್ರೆ ಜನಕ್ಕೆ ಬೇರೆ ರಸ್ತೆ ಇದೆಯಾ ಓಡಾಡಕ್ಕೆ? ಆಲ್ಟರ್ನೇಟಿವ್ ಇದೆಯಾ ಹರೀಶ್? ಬೇರೆ ಅಂದ್ರೆ 2 ಕಿಲೋಮೀಟರ್ ಸುತ್ಕೊಂಡು ಹೋಗುವಂತ ಪರಿಸ್ಥಿತಿ ಇರುವಂತದ್ದು. ಅಂದ್ರೆ ಏನಂದ್ರೆ ಈಗ ಆಡಳಿತ ಮಂಡಳಿ ಏನಂದ್ರೆ 2 ಕಿಲೋಮೀಟರ್ ಹೆಚ್ಚುವರಿ ಆದ್ರೂ ಪರವಾಗಿಲ್ಲ, ಯಾವುದೇ ರೀತಿ ಅಹಿತ ಘಟನೆ ನಡೆಯದೇ ಇದ್ರೆ ಸಾಕು ಅನ್ನೋ ಮಾತಲ್ಲಿ ಅಧಿಕಾರಿಗಳು ಏನೋ ಒಂದು ಕ್ರಮನ ಕೈಗೊಳ್ಳಲು ಮುಂದಾಗಿರುವಂತದ್ದು. ಹರೀಶ್, ಜನ ಕೇಳ್ತಿದಾರಾ ಇಲ್ಲ ಹೆಂಗಾರಾಗೋಗ್ಲಿ ಅಂತ ರಿಸ್ಕ್ ಅಲ್ಲಿ ಓಡಾಡ್ತಿದಾರಾ? ಹರೀಶ್, ಏನು ಸ್ಟಾರ್ಟಿಂಗು ಕೆಲವೊಂದು ಸಾರ್ವಜನಿಕರು ಮಾತ್ರ ತಹಶೀಲ್ದಾರ್ ಮನವಿಗೆ ಸ್ಪಂದಿಸದೆ ಏನೋ ಅದೇ ರಸ್ತೆಯಲ್ಲಿ ಸಂಚಾರ ನಡೆಸುತ್ತಿರುವಂತದ್ದು. ನಂತರ ತಹಶೀಲ್ದಾರ್ ಅವರು ಖುದ್ದು ಲಾಠಿ ಹಿಡಿದು ಫೀಲ್ಡ್ಗೆ ಇಳಿದು ಸಾರ್ವಜನಿಕರ ಮನಸ್ಸನ್ನ ಒಲಿಸುವಲ್ಲಿ ಯಶಸ್ವಿ ಆದ್ರು ಅಂತಾನೆ ಹೇಳ್ಬೋದು. ಹರೀಶ್, ಓಕೆ, ಇವಾಗ ಇನ್ನೂ ಎಷ್ಟು ದಿನ ಮಳೆ ಆ ಭಾಗದಲ್ಲಿ? ಹರೀಶ್, ಇನ್ನು 2 ದಿನ ಮಟ್ಟಿಗೆ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಿರುವಂತದ್ದು. ಇನ್ನು 2 ದಿನ ಕಾಲ ಜಿಲ್ಲೆಯಲ್ಲಿ ಮಳೆಯಾಗಂತ ಸಾಧ್ಯತೆ ಹೆಚ್ಚಿದೆ. ಹರೀಶ್, ಒಂದ್ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಅಂದ್ರೆ ನೀರಿಲ್ಲ, ಬರಡು ಅಂತಿದ್ರು. ಈಗ ನೋಡಿ ಮಳೆ ಹೇಗಿದೆ, ಅಂತರ್ಜಲ ಜಾಸ್ತಿ ಆಯ್ತು, ನೀರು. ಜನ ಏನಂತಾರೆ, ಅದ್ರ ಬೇಸತ್ ಬಿಟ್ಟಿದಾರ, ಅಥವಾ ಯಾಕಪ್ಪ ಮಳೆ ಅಂತಾರ, ಇಲ್ಲ ಬಂದಿದ್ದು ಒಳ್ಳೇದಾಯ್ತು ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತಾರ? ಎಸ್, ಖಂಡಿತ ಹರೀಶ್. ಏನೋ ಚಿಕ್ಕಬಳ್ಳಾಪುರ ಅಂದ್ರೆ ಏನು ಬರಡು ನಾಡು ಅಂತಲೇ ಕುಖ್ಯಾತಿ ಪಡೆದಿತ್ತು. ಆದ್ರೆ ಈ ಬಾರಿ ಕಳೆದ 20 ವರ್ಷಗಳ ನಂತರ ಎಲ್ಲ ಬಹುತೇಕ ಕೆರೆಗಳು ತುಂಬಿರುವಂತದ್ದು. ಏನು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ನೀರಾವರಿ ಹೋರಾಟಗಳು ಈ ಭಾಗದಲ್ಲಿ ಹೆಚ್ಚು ಕಂಡು ಬರ್ತಿರೋಂಥದ್ದು. ಆ ರೈತರಿಗೆ ಹೆಚ್ಚಿನ ಖುಷಿಯ ಜೊತೆಗೆ ಹೆಚ್ಚಿನ ನಷ್ಟ ಸಹ ಆಗಿದೆ. ಏನೋ ಪ್ರಮುಖ ಬೆಳೆಗಳು ರಾಗಿ, ಜೋಳ ಇತರೆ ಬೆಳೆಗಳು ಸಹ ಸಂಪೂರ್ಣ ನಾಶ ಆಗಿರೋಂಥದ್ದು. ಕೆರೆ ಕಟ್ಟೆಗಳು ಕೋಡಿ ಹೊಡೆದು ಕೆಲವೊಂದು ಕೆರೆಗಳು ಏನೋ ಸಂಪೂರ್ಣ ಬೆಳೆಗಳನ್ನ ನಾಶ ಮಾಡ್ತಿರೋಂಥದ್ದು ಕಂಡು ಬರ್ತಾ ಇದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಮನು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಹಳ್ಳ ದಾಟೋದಕ್ಕೆ ಮೀಡಿಯಂ ಗ್ರಾಮಸ್ಥರು ತುಂಬಾ ಪರದಾಡ್ತಿದ್ದಾರೆ. ಮಕ್ಕಳನ್ನ ಹೆಗಲ ಮೇಲೆ ಹೊತ್ಕೊಂಡು ಶಾಲೆಗೆ ಕಳಿಸಬೇಕಾದಂತಹ ಪರಿಸ್ಥಿತಿ ಪೋಷಕರದ್ದು. ಬ್ರೇಕಿಂಗ್ ನ್ಯೂಸ್. ಚಾಮರಾಜನಗರದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಚಾಮರಾಜನಗರ ಹನೂರು ತಾಲೂಕಲ್ಲಿ ಮೀಡಿಯಂ ಗ್ರಾಮ ಇದೆ. ಅಲ್ಲಿ ಹಳಿತಿರುವಂತಹ ಹಳ್ಳ, ನೀರು ಜಾಸ್ತಿ ಆಯಿತು, ಮಳೆ ಜಾಸ್ತಿ ಬಂತು. ಆದರೆ ಪ್ರತಿದಿನ ಶಾಲೆಗೆ ಸೇರಿಸ್ಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಆ ಹಳ್ಳ ದಾಟಬೇಕು. ದೊಡ್ಡವರಿಗೆ ಮಂಡಿ ಮೇಲೆ ಬರುತ್ತೆ ಅಂದರೆ ಚಿಕ್ಕವರು ಕಷ್ಟ. ಸೊ ಹಾಗಾಗಿ ಯೂನಿಫಾರ್ಮ್ ಬೇರೆ ಹಾಕೊಂಡಿರ್ತಾರೆ, ಬ್ಯಾಗ್ ಬೇರೆ ಇರುತ್ತೆ. ಹಾಗಾಗಿ ಪೋಷಕರು
ಪ್ರತಿದಿನ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಅಂದರೆ ಕಳಿಸ್ಕೊಡ್ಬೇಕು ಮತ್ತು ಕರ್ಕೊಂಬರ್ಬೇಕು. ಸೊ ಹಾಗಾಗಿ ಅಲ್ಲೇ ಕಾಯ್ತಾ ಇರಬೇಕು. ಮಕ್ಕಳು ಯಾವ ಟೈಮಿಗೆ ಬರ್ತಾರೆ ಒಂದಷ್ಟು ಮುಂಚೆನೇ ಇರಬೇಕು. ಅವ್ರು ಬಂದಾಗ ನೋಡ್ಕೊಂಡು ಅವ್ರಿಗೂ ರಿಸ್ಕು, ಅಲ್ಲಿ ಯಾವುದೋ ಹಗ್ಗ ಗಿಗ್ಗ ಇಲ್ಲ ಕಟ್ಕೊಂಡೋಗಿ ಅವ್ರ ಮೇಲೆ ಹೊತ್ಕೊಂಡೋಗಿ ಆ ಕಡೆ ಕಳಿಸ್ತೀವಿ ಅಂತ. ಆ ಹರಿಯುವ ನೀರಿನಲ್ಲಿ ಒಂದಷ್ಟು ಹರಸಾಹಸ ಪಟ್ಟು ಮಕ್ಕಳನ್ನು ಕಳಿಸ್ಕೊಡ್ಬೇಕಾದಂಥ ಪರಿಸ್ಥಿತಿ ಇದು. ನನ್ನ ಸಹೋದ್ಯೋಗಿ ನಂದೇಶ್ ಚಾಮರಾಜನಗರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ನಂದೇಶ್. ನಂದೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕಟ್ ಆಯಿತು, ಮತ್ತೆ ರೀಕನೆಕ್ಟ್ ಆಗಬೇಕು. ಲೆಟ್ಸ್ ಸಿ. ಇದು ಚಾಮರಾಜನಗರದ ಮೀಡಿಯಂ ಗ್ರಾಮಸ್ಥರ ಪರದಾಟ. ಪ್ರತಿದಿನ ಅವ್ರಿಗೆ ಈ ಥರ ಮಳೆ ಬಂದಾಗ, ಹಳ್ಳ ತುಂಬಿ ಹರಿದಾಗ, ಎಷ್ಟೋ ವರ್ಷ ಕೇಳ್ಕೊತಿದ್ದಾರೆ ಆ ಭಾಗದಲ್ಲಿ. ಆ ಭಾಗದವರು ಕಾಂಗ್ರೆಸ್ನವ್ರು ಇದ್ದಾರೆ, ಕರೆಕ್ಟು. ಮೊದಲು ಮಿನಿಸ್ಟ್ರು ಆಗಿದ್ದರು, ಇವಾಗ ಶಾಸಕರಿದ್ದಾರೆ. ಏನು ಹೇಳ್ತಾರಪ್ಪ ಕೇಳಿಸ್ಕೋಬೇಕು ನಾವು, ಗೊತ್ತಿಲ್ಲ. ಚಾಮರಾಜನಗರ ವ್ಯಾಪಕವಾಗಿ ಮಳೆ ಬರ್ತಾ ಇದೆ, ಜನ ಒದ್ದಾಡ್ತಾ ಇದ್ದಾರೆ. ಇನ್ನು ಕೊಳ್ಳೇಗಾಲ ಭಾಗಕ್ಕೆ ಹೋಗ್ತೀನಿ, ಅದೇ ಚಾಮರಾಜನಗರ ಜಿಲ್ಲೆ. ಅಲ್ಲೂ ಕೂಡ ಹಿತ್ತಲದೊಡ್ಡಿ ಅಂತ ಒಂದು ಗ್ರಾಮ ಇದೆ. ಅದು ದೊಡ್ಡ ಹಳ್ಳ ಭರ್ತಿ ಆಗೋಗಿದೆ. ಕೊಳ್ಳೇಗಾಲಕ್ಕೆ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಇದೆ ಈ ದೊಡ್ಡ ಹಳ್ಳ. ದೊಡ್ಡ ಹಳ್ಳದಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಂದ ಹೊರ ಹೋಗೋದಕ್ಕೆ, ಒಳಗೆ ಬರೋದಕ್ಕೆ ಗ್ರಾಮಸ್ಥರು ಒದ್ದಾಡ್ತಿದ್ದಾರೆ. ಅಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳು, ಭಾಳ ಕಷ್ಟ, ಅಷ್ಟು ಈಸಿ ಇಲ್ಲ. ಒಂಚೂರು ಯಾಮಾರಿದ್ರೆ ಅಲ್ಲೇ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ದುಸ್ಸಾಹಸ ಮಾಡಿ ದಾಟಬೇಕು ಅನಿವಾರ್ಯತೆ ಇದ್ದರೆ. ಅದು ಗರ್ಭಿಣಿಯರಾದರೂ ಅಷ್ಟೇ, ಆರೋಗ್ಯದ ಎಮರ್ಜೆನ್ಸಿ ಇದ್ದರೂ ಅಷ್ಟೇ, ಮಕ್ಕಳಿಗೆ ಶಾಲೆಗೆ ಹೋಗೋದಾದರೂ ಅಷ್ಟೇ, ವಾಟ್ ಎವರ್ ಆ ಭಾಗದಲ್ಲಿ ಏನೇನು ಅವಶ್ಯಕತೆ ಇದೆಯೋ ಎಲ್ಲದಕ್ಕೂ ಈ ಹಳ್ಳ ದಾಟಬೇಕು ಅನ್ನೋದು ದೊಡ್ಡ ದುರಂತ ಈಗ ಅಷ್ಟೇ. ನನ್ನ ಸಹೋದ್ಯೋಗಿ ನಂದೇಶ್ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ, ಮಾತಾಡೋಣ. ನಂದೇಶ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಗ್ರಾಮಸ್ಥರ ಅಳಲು ನಿನ್ನೆ ಮೊನ್ನೆದಲ್ಲ, ನನಗೆ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳದ್ದು. ಆದರೆ ಯಾರು ಕೇಳಿಸ್ಕೊಳ್ಳಲ್ವಾ? ಇವರೆಲ್ಲ ಹಾಗೆ ಇರ್ತಾರಾ? ಇಂಥ ಪರಿಸ್ಥಿತಿ ಬಂದಾಗ ಮಾತ್ರ ಒದ್ದಾಡಬೇಕು? ಖಂಡಿತ. ಹನೂರ್ ಭಾಗ ಒಂದು ರಿಮೋಟ್ ಏರಿಯಾ, ಅಲ್ಲಿ ಯಾರೋರು ಕೇಳೋರು ಯಾರು ಇಲ್ಲ. ಯಾಕಂದ್ರೆ ಅದು ಬೆಟ್ಟ ಗುಡ್ಡಗಳಿಂದ ಕೂಡಿರೋ ಪ್ರದೇಶ, ಮಹದೇಶ್ವರ ಬೆಟ್ಟ ತಪ್ಪಲು ಬರ್ತಕ್ಕಂಥ ಒಂದು ಪ್ರದೇಶ. ಎಲ್ಲಾ ಗ್ರಾಮಗಳು ಇದೇ ರೀತಿ, ಅಲ್ಲಿ ಹಳ್ಳ ಕಳಗಳ ಮುಖಾಂತರನೇ ನಡೆದು ಬರ್ಬೇಕು, ಹಳ್ಳ ಕಳಗಳ ಮುಖಾಂತರನೇ ಬೆಟ್ಟ ಗುಡ್ಡ ಹತ್ತಿನೇ ಗ್ರಾಮಗಳಿಗೆ ತೆರಳಬೇಕು. ಆ ತರ ಒಂದು ಪರಿಸ್ಥಿತಿ ಇದೆ. ಇದುವರೆಗೂ ಸಹ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾರು ಸಹ ಕಲ್ಪಿಸೋದಕ್ಕೆ ಸುಮಾರು ಜನ, ಅಲ್ಲಿ ಇಬ್ಬರು ಮಿನಿಸ್ಟರ್ ಆಗಿದ್ರು, ಕೇಳಿದ್ರು, ರಾಜೇಗೌಡರು ಮಿನಿಸ್ಟರ್ ಆಗಿದ್ರು ಮತ್ತು ನಾಗಪ್ಪ ಮಿನಿಸ್ಟರ್ ಆಗಿದ್ರು. ಈಗ ಅವ್ರ ಮಗ ನರೇಂದ್ರ 4 ಬಾರಿ 3 ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಇಷ್ಟಾದ್ರೂ ಸಹ ಆ ಭಾಗದ ಒಂದು ಮೂಲಭೂತ ಸೌಕರ್ಯ ಏನಿದೆ ಅವ್ರು ಕೇಳೋದು ಏನಿಲ್ಲ, ರಸ್ತೆ ಕುಡಿಯೋ ನೀರು ಇಷ್ಟೇ. ಕನಿಷ್ಠ ರಸ್ತೆ ಮಾಡುವಂತಹ ಒಂದು ಸೌಜನ್ಯ ಸರ್ಕಾರದ ಚಿಕ್ಕ ಹಳ್ಳ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಒಂದು ಚಿಕ್ಕ ಸೇತುವೆ ಕಟ್ಟಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ಯಾಕೆ ಅದ್ ಮಾಡ್ಕೊಡ್ತಿಲ್ಲ? ಖಂಡಿತ ಇದು ಇದೆ. ಯಾರು ಹೇಳೋದಿಲ್ಲ, ಕೇಳೋದು ಯಾರು. ಅವನು ಓಟ್ ಕೇಳಕ್ ಮಾತ್ರ ಹೋಗ್ತಾರೆ. ಪ್ರತಿಯೊಂದು ಹಳ್ಳಿಗಳಿಗೆ ಇವರು ಹಳ್ಳ ದಾಟ್ಕೊಂಡು ಕಷ್ಟ ಬಿದ್ದು ಹೋಗ್ತಾರೆ. ಆದ್ರೆ ಆ ಗ್ರಾಮಸ್ಥರ ಒಂದು ಗವನ್ನ ಇವ್ರನ್ನ ಕೇಳ್ತಾ ಇಲ್ಲ. ಇದೊಂದೇ ಗ್ರಾಮ ಅಲ್ಲ, ಸುಮಾರು ಗ್ರಾಮಗಳು ಈ ತರದಲ್ಲಿ ಆ ಹನೂರ್ ಭಾಗದಲ್ಲಿ ಈ ತರದ ಸಮಸ್ಯೆ ಎದುರಿಸ್ತದೆ. ಪ್ರತಿ ವರ್ಷ ಇದೇ ಸಮಸ್ಯೆ. ಮಳೆ ಬಂತು ಅಂದ್ರೆ ಹಳ್ಳ ಕೊಳ್ಳಗಳು ತುಂಬ ಹರಿತವೆ. ಗ್ರಾಮಸ್ಥರು ಹೊರಗಡೆ ಬರ್ಬೇಕಾದ್ರೆ ಮತ್ತು ಹೊರಗಡೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿ ವರ್ಷ ಇದೇ ಸಮಸ್ಯೆ. ಪ್ರತಿ ವರ್ಷನೂ ಅಂದ್ರೆ 5 ವರ್ಷ ಒಂದ್ಸರಿ ಅವ್ರವರೇ ಗೆದ್ದು ಬರ್ತಿದಾರಲ್ಲ ಶ್ರೀ ನರೇಂದ್ರ ಅವರು, ಅವ್ರಿಗೆ ಇದು ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಆದ್ರೆ ಅಲ್ಲಿ ಜನ ನೀವು ಹೇಳಂಗೆ ಮುಗ್ದ್ರು, ಬಹಳ ಮುಗ್ದ್ರು. ಶೈಕ್ಷಣಿಕ ವ್ಯವಸ್ಥೆ ಇಲ್ಲ, ಬಹಳ ಕಡಿಮೆ. ಹೊರಗಡೆ ಬರ್ಬೇಕು ಅಂತಂದ್ರೆ ಬಹಳ ಸಮಸ್ಯೆ. ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದ್ದಾರೆ. ಅಲ್ಲಿ ಅವರ ಒಂದು ಮುಗ್ಧತೆಯನ್ನ ಬಳಸ್ಕೊಂಡು ಇವರು ಅವರಿಗೆ ಹಣ ಕೊಟ್ಟು ಅಥವಾ ಬೇರೆ ಆಮಿಷ ಒಟ್ಟಿಗೆ ಪ್ರತಿ ವರ್ಷ ಗೆದ್ದು ಬರ್ತಾ ಇದಾರೆ ಹೊರತು ಯಾವುದೇ ಒಂದು ಸಣ್ಣ ಪುಟ್ಟ ಏನಂತಾರೆ ಶಾಸಕರು ಕೇಳಿದ್ರೆ ಏನಂತಾರೆ? ಶಾಸಕರು ಇದು ಪ್ರತಿ ವರ್ಷ ಸಮಸ್ಯೆ ನಾವೇ ನೋಡಕ್ಕಾಗುತ್ತೆ. ಮತ್ತೆ ಹಾರಿಕೆ ಉತ್ತರ ಕೊಡ್ತಾರೆ. ಬೆಟ್ಟ ಗುಡ್ಡಗಳಿವೆ, ಅಲ್ಲಿ ರಸ್ತೆ ಕಲ್ಸಾಗಲ್ಲ, ಅರಣ್ಯ ಇಲಾಖೆ ಅಡ್ಡಿ ಮಾಡುತ್ತೆ, ನಾವು ರಸ್ತೆ ಮಾಡಕ್ಕಾಗಲ್ಲ ಅಂತೇಳಿ ಈ ತರ ಒಂದು ಸಬೂಬುಗಳನ್ನ ಅರಣ್ಯ ಇಲಾಖೆ ಮೇಲೆ ಗೂಬೆ ಕೊಡಿಸುವಂತ ಕೆಲಸವನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ದೊಡ್ಡ ದುರಂತ ಅಂತ ಅನಿಸ್ತಿದೆ. ಥ್ಯಾಂಕ್ ಯು ನಂದೇಶ್, ಶಿಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೋಲಾರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. KGF ಚಿನ್ನದ ಗಣಿಯ ಒಳಗಡೆಯಿಂದ ಹೊರಗೆ ನೀರು ಚಿಮ್ತಾ ಇದೆ. ಗಣಿಗಾರಿಕೆ ನಡೆಸಿ ಬಳಿಕ ಮುಚ್ಚಿತ್ತು ಆ ಸುರಂಗಗಳನ್ನು. ಆ ಸುರಂಗಗಳಿಂದ ಈಗ ನೀರು ಹೊರಕ್ಕೆ ಬರ್ತಾ ಇದೆ. KGFನ ಬಾಲ್ಫಾಟ್ ಶಾಫ್ಟ್ನಲ್ಲಿನ 2000 ಅಡಿ ಆಳದ ಸಂಪ್ನಿಂದ ನೀರು ಹೊರಗೆ ಬರ್ತಾ ಇದೆ. ವ್ಯರ್ಥವಾಗಿ ಹೊರಗೆ ಹರಿತಿರುವಂಥ ನೀರನ್ನು ಮರುಬಳಕೆ ಮಾಡಬೇಕು ಅಂತ ಸ್ಥಳೀಯರು ಹಾಗೂ ಭೂವಿಜ್ಞಾನಿಗಳು ಮನವಿ ಮಾಡಿದ್ದಾರೆ. ಇದು ನೀವು ನೋಡ್ತಿರುವಂಥ ದೃಶ್ಯ. ಅಫ್ಕೋರ್ಸ್ KGF ಕೆಲಸ ಮಾಡ್ತಿಲ್ಲ, ಮುಚ್ಚಿದ್ದಾರೆ. ಆದರೆ ಅದು ಒಳಗಡೆಯಿಂದ ಅಂತರ್ಜಲ ಮಟ್ಟ ಆ ಭಾಗದಲ್ಲಿ ಹೇಗಿದೆ, ಚಿಕ್ಕಬಳ್ಳಾಪುರ KGFಲೆಲ್ಲ ಮೊದಲೆಲ್ಲ ನೀರೇ ಇಲ್ದಿರೋ ಜಾಗ, ಈ ನೀರಿಗೆ ಹಾಹಾಕಾರ ಇದ್ದ ಜಾಗ, ಈಗ ಅಂತರ್ಜಲ ಮಟ್ಟ ಹೇಗಿದೆ ಅಂದರೆ ಒಳಗಡೆಯಿಂದ ನೀರು ಆಚೆ ಬರೋಕ್ಕೆ ಶುರುವಾಗಿದೆ. ಹಂಗಾದರೆ ಅದೇ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿ ಈಗ ಅದನ್ನು ತುಂಬಿಸಿ ಆಚೆ ಬರ್ತಾ ಇದೆ. ಅದು ಪಾಯ್ಸನಸ್ ವಾಟರ್, ಅದು ಕಂಟಾಮಿನೇಟೆಡ್ ವಾಟರ್ ಆಗಿ ಬರ್ತಾ ಇದೆ. ಅದನ್ನು ಅಲ್ಲಿ ಏನು ಸೇಫ್ಟಿ ಏನೂ ಇಲ್ಲ. ಅಲ್ಲಿ ಇದು
ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಓಡಾಡೋಕ್ಕೆ ಹೋಗ್ತಾರೆ. ಅವ್ರು ಅಕಸ್ಮಾತ್ ಏನಾದರೂ ಅದ್ರ ಬಿದ್ದರೆ ಅದು ಒಂದು ಅಟ್ಲೀಸ್ಟ್ ಒಂದು 1,000 ಅಡಿ ಡೀಪ್ ಆಗಿದೆ ಅದು ಡೆಪ್ತು. ಹಂಗಿರುವಾಗ ಅದರಲ್ಲಿ ಏನು ಸೇಫ್ಟಿ ಮೆಷರ್ಸ್ ಏನಿಲ್ಲ, ಅದು ಹಂಗೆ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ. BGML ಡಿಪಾರ್ಟ್ಮೆಂಟನ್ನು ಅದನ್ನ ಬಗ್ಗೆ ಏನೂ ನೋಡಲ್ಲ. ಮತ್ತು ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಲ್ಲ, ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಆ ನೀರೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದು ನಾವು ಏನು ಕೇಳ್ಕೊಳ್ತೀರಂದರೆ ನಮ್ಮ ರಾಜ್ಯದ ಸರ್ಕಾರ ಅಲ್ಲಾದರೂ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಬಂದು ನೋಡಿ ಅದು ಏನು ಮಾಡಬೇಕು ಅಂತ ಮಾಡಿ ಅದನ್ನು ಪ್ರಿವೆಂಟ್ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟೊಂದು ವಾಟ್ರ್ ವೇಸ್ಟ್ ಆಗ್ತಾ ಇದೆ. ಅದು ಅಂಡರ್ಗ್ರೌಂಡಿಂದ ವಾಟರ್ ಅಲ್ಲಿ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ನಾವು ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ವಿ. ಅದಕ್ಕೋಸ್ಕರ ಒಂದು ಸಹಾಯವಾಣಿ ಕೂಡ ಶುರು ಮಾಡಿದ್ವಿ. 7977773753 79 77 77 37 ವಾಟ್ಸಪ್ ಮಾಡಿ ಕರೋನಾಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡ್ಕೊಳ್ಳಿ. ಹಾಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಾನ್ ಆಗಿ www.moneycontrol.com/ಸಂಜೀವನಿ. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ರಾಜ್ಯಾದ್ಯಂತ ಹಲವಾರು ಭಾಗದಲ್ಲಿ ವರುಣಾರ್ಭಟವೇ. ಮಧ್ಯ ಕರ್ನಾಟಕ ಹೋಗ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯಲ್ಲಿ ಕಟಾವಿಗೆ ಬಂದಿತ್ತು ಭತ್ತ, ಅದು ಕಂಪ್ಲೀಟಾಗಿ ನಾಶ ಆಗೋಯ್ತು. 25,000-30,000 ಒಂದು ಎಕರೆ ಖರ್ಚು ಮಾಡಿದ್ದಾರೆ ಅವರು ರೈತರು. ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ, ಬಿಕಾಸ್ ಎಲ್ಲ ನಾಶ ಆಗೋಗಿದೆ, ಕಟಾವಿಗೆ ಬಂದಿದ್ದು. ಇತ್ತ ಹೊನ್ನಾಳಿ ತಾಲೂಕಿನ ಬೇಲಿಮಲ್ಲೂರು ಗ್ರಾಮದಲ್ಲಿ ಕೆಲ ಮನೆಗಳಿಗೆ ನೀರು ನುಗ್ಗಿದೆ, ಅವಾಂತರ ಸೃಷ್ಟಿ ಮಾಡಿದೆ. ಬಲಭಾಗದ ಆ ದೃಶ್ಯ, ಎಡಭಾಗದಲ್ಲಿ ಭತ್ತ ಸಂಪೂರ್ಣ ನೆಲ ಕಚ್ಚಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಎಕರೆಗೆ 25-30 ಸಾವಿರ ಅಂದರೆ ನಾವು ಲೆಕ್ಕ ಹಾಕ್ಕೊಂಡು ಅಂದಾಜು ಮಾಡ್ಬೋದು. ಅಲ್ಲೂ ಲಕ್ಷಾಂತರ ನಷ್ಟ. ಇಲ್ಲಿ ದಾವಣಗೆರೆ ಬೇಲಿಮಲ್ಲೂರು ಗ್ರಾಮ, ಅಲ್ಲೆಲ್ಲ ಪೂರ್ತಿ ಮನೆಯೊಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ. ಸೊ ಜನ ಕೂಡ ಒದ್ದಾಡ್ತಿದ್ದಾರೆ, ಅವಾಂತರ ಸೃಷ್ಟಿ ಮಾಡಿದೆ. ದಾವಣಗೆರೆಯಿಂದ ಧಾರವಾಡದ ಕಡೆ ಹೋಗ್ತಾ ಇದ್ದೀನಿ. ಅಂಬ್ಲಿಕೊಪ್ಪ ಅಂತ ಒಂದು ಗ್ರಾಮ ಇದೆ, ಅಲ್ಲೂ ಕೂಡ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರೋ ದೃಶ್ಯ ನೋಡ್ತಿದ್ದೀರಿ. ಬೇಡ್ತಿ ಹಳ್ಳ, ಆ ಹಳ್ಳದ ನೀರು ಈಗ ಜಮೀನು ನುಗ್ಬಿಟ್ಟಿದೆ. ಗೋವಿನ ಜೋಳ, ಕಬ್ಬು, ಭತ್ತ ಬೆಳೆದಿದ್ದಾರಲ್ಲಿ, ಅದೆಲ್ಲ ಹಾನಿ ಆಗೋಗಿದೆ. ಮಳೆಯಿಂದಾಗಿ ಗೋವಿನ ಜೋಳ ಸಂಪೂರ್ಣವಾಗಿ ನೆಲ ಕಚ್ಚಿರೋ ದೃಶ್ಯ ನೋಡ್ತಾ ಇದ್ದೀರಾ. ಫುಲ್ ಲಾಸು ಕಂಪ್ಲೀಟ್ ಆಗಿ. ಇನ್ನು ಮೈಸೂರು ಭಾಗ, ಮೈಸೂರಿನಲ್ಲಂತೂ ಭಾರೀ ಮಳೆ ಆಗ್ತಾ ಇದೆ. ಮೈಸೂರಿನ JP ನಗರದಲ್ಲಿ ವಿದ್ಯುತ್ ಕಂಬ ಹತ್ತಿದ್ದ ಕೆರೆ ಹಾವೊಂದು ಟ್ಯೂಬ್ಲೈಟ್ ಪಟ್ಟಿಯೊಳಗೆ ಸೇರಿಕೊಂಡು ಪ್ರಾಣ ಭೀತಿಯಲ್ಲಿತ್ತು. ಉರಗ ತಜ್ಞ ಸ್ನೇಕ್ ಸೂರ್ಯಕೀರ್ತಿ ಹಾವನ್ನು ರಕ್ಷಣೆ ಮಾಡಿದ್ದಾರೆ. ಸ್ಥಳದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಕ್ ಈ ಸೇಫ್. ಇದನ್ನು ಈ ಕಡೆ ಫೋಲ್ಡ್ ಮಾಡಿ. ಏನೇನು ತರಲೆ ಕೆಲಸ ಮಾಡ್ಕೋಬೇಕು. ಬದುಕಿದೆ. ಬಾಡಿನ ಒಂಚೂರು ಕೂಲಾಗಿಡಬೇಕು, ಯಾಕಂದರೆ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿದೆ. ಮಂಡ್ಯದ ಮದ್ದೂರು ಹತ್ತಿರ ಶಿಂಷಾ ನದಿಯಲ್ಲಿ ಬಟ್ಟೆ ತೊಳೆಯೋಕೆ ಹೋಗಿದ್ದ ವ್ಯಕ್ತಿಯೊಬ್ಬರು ಸಿಕ್ಕಾಕೊಂಡಿದ್ರು. ತಮಿಳುನಾಡು ಮೂಲದ ಏಳುಮಲೈ ಬಟ್ಟೆ ತೊಳೆದ ಬಳಿಕ ಸ್ನಾನ ಮಾಡೋದಕ್ಕೆ ನದಿಗಿಳಿದಿದ್ರು. ಏಕಾಏಕಿ ನೀರು ಹೆಚ್ಚಾಗೋಯ್ತು. ನೀರಿನ ಮಧ್ಯೆ ಸಿಕ್ಕಾಕೊಂಡ್ರು. ವಿಚಾರ ತಿಳಿದಂಥ ಅಗ್ನಿಶಾಮಕ ದಳದವರು ಸಿಬ್ಬಂದಿ ತಕ್ಷಣ ಬಂದರು. ಅದೃಷ್ಟ ಚೆನ್ನಾಗಿತ್ತು, ಬಚಾವ್ ರಕ್ಷಣೆ ಮಾಡಿದ್ರು. ಬಟ್ಟೆ ಮೈಸೂರಲ್ಲಿ ಆನೆಯೊಂದು ಚಾಣಾಕ್ಷತನದಿಂದ ರೈಲ್ವೆ ತಡೆಗೋಡೆ ದಾಟಿ ಮುಂದೆ ಸಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಓಂಕಾರ ವಲಯದಲ್ಲಿ ಆನೆಯೊಂದು ತಡೆಗೋಡೆ ದಾಟಿರುವ ವಿಡಿಯೋ ವೈರಲ್ ಆಯಿತು. ಕಾಡಿನಿಂದ ಆನೆಗಳು ನಾಡಿಗೆ ಬರದಂತೆ ರೈಲ್ವೆ ಇಲಾಖೆ ತಡೆಗೋಡೆ ನಿರ್ಮಾಣ ಮಾಡಿತ್ತು. ಆದರೆ ಆನೆಗಳು ತಡೆಗೋಡೆಯನ್ನು ನಿರಾಯಾಸವಾಗಿ ದಾಟಿ ಹೋಗ್ತಾ ಇರೋ ದೃಶ್ಯ.
ಇದಿನ್ನೂ ಇಂಟೆಲಿಜೆಂಟ್ ಆನೆ. ಸಿಗಕತ್ಕರ ಮಾಡಿ ತೋರ್ಸು ಕ್ಲೀನಾಗಿ. ಆನೆಗಳು ಈ ಥರ ಎಲ್ಲ ಅಂದರೆ ರೈಲ್ವೆ ತಡೆಗೋಡೆ ಅಂದರೆ ಅಫ್ಕೋರ್ಸ್ ಗೊತ್ತಿಲ್ಲದೆ ಹೋದಾಗ ಟ್ರೈನ್ ಬಂದು ಗುದ್ದುಬಿಡುತ್ತೆ, ಪ್ರಾಣಿಗಳೆಲ್ಲ ಸತ್ತೋಗ್ಬಿಡುತ್ತೆ, ಆ ಥರದ್ದೆಲ್ಲ ಇದ್ದಾಗ ಈ ಥರ ತಡೆಗೋಡೆ ಹಾಕಿರ್ತಾರೆ. ಆದರೆ ಈ ಆನೆ ಅದಿನ್ನೂ ತುಂಬ ಚಾಣಾಕ್ಷ ಆನೆ ಇದು. ಆ ತಡೆಗೋಡೆಯನ್ನು ಸರ್ಕಸ್ ಮಾಡಿ ನೋಡಿ ಹೆಂಗೆ ಚಿಕ್ಕ ಮಗು ಏನಾದ್ರು ದೊಡ್ಡ ಕಾಂಪೌಂಡ್ ಹತ್ಬೇಕಾದ್ರೆ ಮಾಡುತ್ತಲ್ಲ ಆ ಥರ ಹತ್ತಿ ಅಲ್ಲಿ ಇಳಿದು ಅಲ್ಲಿಂದ ಮುಂದಕ್ಕೆ ಹೋಗಿದೆ. ಈ ಆನೆಗಿಂತ ಎತ್ತರವಾಗಿರೋ ತಡೆಗೋಡೆ ಹಾಕ್ಬೇಕು ಇನ್ಮೇಲೆ ಗ್ಯಾರಂಟಿ ಅರಣ್ಯ ಇಲಾಖೆಯವರು. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 24ನೇ ಟೆಕ್ ಸಮಿಟ್ ಅಂದರೆ ಟೆಕ್ ಶೃಂಗ ಸಭೆ ಶುರುವಾಯಿತು. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಇದಕ್ಕೆ ಚಾಲನೆ ಕೊಟ್ಟರು. ಇವತ್ತಿಂದ 3 ದಿನಗಳ ಕಾಲ ತಾಜ್ ವೆಸ್ಟ್ ಎಂಡ್ನಲ್ಲಿ ಹೈಬ್ರಿಡ್ ಸಮಿಟ್ ನಡೀತಾ ಇದೆ. ಟೆಕ್ ಸಮ್ಮೇಳನದಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಐಟಿ-ಬಿಟಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಮುರುಗೇಶ್ ನಿರಾಣಿ ಅವರು ಕೂಡ ಭಾಗಿಯಾಗಿದ್ದರು. ಉದ್ಯಮ ದಿಗ್ಗಜರಾದ ಕಿರಣ್ ಮಜುಮ್ದಾರ್ ಶಾ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು. ಅದರ ಒಂದಷ್ಟು ತುಣುಕುಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. Transformation is meant to highlight this position that Bangalore has achieved. This city and its technology ecosystem relief. Bangalore Tech Summit 2021 will bring together government, academia, entrepreneurs, industry players from all over the world. In this direction, to promote the ecosystem in the state of Karnataka in the field of innovation, technology and startup, Government of Karnataka has taken a lot of initiative to take innovation and startup and technology beyond Bengaluru. In this direction, we have held. ನನಗೆ ಯಾವ ರೀತಿ ಸಂತೋಷ ಆಗ್ತಾ ಇದೆ ಅಂತಂದರೆ, ನಮ್ಮ ಭವಿಷ್ಯದ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಕೂತು ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಐ ಆಮ್ ಫೀಲಿಂಗ್ ದಟ್ ಐ ಆಮ್ ಸಿಟ್ಟಿಂಗ್ ಇನ್ ಅ ಸ್ಪೇಸ್ ಕ್ರಾಫ್ಟ್ ವಿಚ್ ಈಸ್ ಗೋಯಿಂಗ್ ಟು ಟೇಕ್ ಅಸ್ ಟು ದಿ ಫ್ಯೂಚರ್ ವರ್ಲ್ಡ್. Man by itself is an innovator. The creator of man is the greatest innovator the cosmos has ever had. And to create such an intelligent human species, he must be. ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಿರುವಂತಹ ಬಿಟ್ಕಾಯಿನ್ ದಂಧೆ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ಅವರು ಮಾತಾಡಿದ್ದಾರೆ. ಬಿಟ್ಕಾಯಿನ್ ದಂಧೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಸರ್ಕಾರ ಬಿಡಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಯಾರೇ ಆದರೂ ಬಿಜೆಪಿ ಸರ್ಕಾರ ಬಿಡಲ್ಲ ಅಂದರು ಸಿ.ಟಿ. ರವಿ. ಬಿಟ್ಕಾಯಿನ್ ದಂಧೆಯಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಯಾರೇ ಮಾಡಿದ್ರೂ ಕೂಡ ಸರ್ಕಾರ ಮುಲಾಜಿಲೆ ಕ್ರಮ ತೆಗೆದುಕೊಳ್ಳುತ್ತೆ ಅಂದರು ಸಿ.ಟಿ. ರವಿ. ಬಿಟ್ಕಾಯಿನ್ ಅನ್ನೋ ಒಂದು ಹಗರಣ ಅದು ಎಷ್ಟರ ಮಟ್ಟಿಗೆ ನಿಜ ಇದೆಯೋ ಎಷ್ಟರ ಮಟ್ಟಿಗೆ ಸುಳ್ಳಿದೆಯೋ ಗೊತ್ತಿಲ್ಲ. ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಸೃಷ್ಟಿಯಾಗಿವೆ. ಸರ್ಕಾರ ಎಲ್ಲೋ ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು ಒಂದೇನೆಂದರೆ, ಇದು ಆರೋಪ, ಇನ್ನು ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಅವ್ರನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ, ಅವ್ರನ್ನ ಬಚಾವ್ ಮಾಡೋ ಪ್ರಶ್ನೆ ಇಲ್ಲ. ಇದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ದೇಶದ ಪ್ರಧಾನಿಯ ಬಗ್ಗೆ ನಂಬಿಕೆ ಇಡಿ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಸದಾಕಾಲ ಜೀರೋ ಟಾಲರೆನ್ಸ್ನೇ ತೋರಿಸ್ತಾ ಬಂದಿದ್ದಾರೆ. ಅಲ್ಲಿರುವ ಪ್ರಧಾನಮಂತ್ರಿ ಮೈ ನೈ ಕಾವುಂಗ, ನಮಗಿರೋ ಪ್ರಧಾನಮಂತ್ರಿ ನಾ ಕನೆದುಂಗ. ಮನಮೋಹನ್ ಸಿಂಗ್ ಅವರ ರೀತಿಯಲ್ಲಿ ಗಾಂಧೀಜಿಯವರ 3 ಮಂಗದ ಕತೆ ಗೊತ್ತಲ್ಲ, ನಾನು ನೋಡಲಿಲ್ಲ, ಕೇಳಲಿಲ್ಲ, ಮಾತಾಡಲೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಸರ್ಕಾರ ನಡೀತಾ ಇಲ್ಲ. ತಪ್ಪು ಮಾಡಿದರೆ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಆಗುತ್ತೆ.
ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ಜೊತೆ ನ್ಯೂಸ್ 18 ಕನ್ನಡದ ಸಂಪಾದಕರು ಸಿದ್ದು ಕಾಳಜಿ ನಡೆಸಿರುವಂತಹ 1-to-1 ವಿತ್ ಸಿದ್ದು ಕಾಳಜಿಯ ಕಾರ್ಯಕ್ರಮ ಇವತ್ತು ಸಂಜೆ 6 ಗಂಟೆಗೆ ತಪ್ಪದೆ ನೋಡಿ. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಹಿಂದೆ ಅಮಿತ್ ಶಾ ಅವರು ಹೇಳಿದರು, ಮುಖ್ಯಮಂತ್ರಿ ಇದ್ದಾರೆ, ಅವ್ರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ. 15-16 ತಿಂಗಳಲ್ಲಿ ಕಾವೇರಿಯಲ್ಲೂ ಬಹಳ ನೀರು ಹರಿದಿರುತ್ತೆ, ಕೃಷ್ಣೆಯಲ್ಲೂ ಬಹಳ ನೀರು ಹರಿದಿರುತ್ತೆ. ಹಾನಗಲ್ ಪ್ರಚಾರವನ್ನು ನೀವು ನೋಡಿದರೆ ಆಸಕ್ತಿ ವಹಿಸಿ ಹೆಚ್ಚು ಪ್ರಚಾರ ಮಾಡಿದವರು ಈ ವಲಸಿಗ ಮಂತ್ರಿಗಳು. ಸೋಲು ಒಬ್ಬರು ತಲೆ ಕಟ್ಟೋದಿಲ್ಲ, ಗೆಲುವನ್ನು ಒಬ್ಬರು ತಲೆ ಕಟ್ಟೋದಿಲ್ಲ. ಬಿಟ್ಕಾಯಿನ್ ಹಗರಣ ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಸೃಷ್ಟಿಯಾಗಿವೆ. ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು. ದೇಶದ ಪ್ರಧಾನಿಯ ಬಗ್ಗೆ ನಂಬಿಕೆ ಇಡಿ. ಮೈ ನೈ ಕಾವುಂಗ ನಾ ಕನೆದುಂಗ. ನಿಮ್ಮ ಫ್ಯಾಮಿಲಿಯಿಂದ ಯಾರು ರಾಜಕಾರಣಕ್ಕೆ ಬರಲ್ವಾ? ಮತ್ತೆ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕಂಠೀರವ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಅಪ್ಪು ಸಮಾಧಿ ಹತ್ರ ಜಮೀರ್ ಅಹಮದ್ ಖಾನ್ ಅವರ ಪುತ್ರ, ಆತನ ಚೊಚ್ಚಲ ಸಿನಿಮಾ ಬನಾರಸ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಜಮೀರ್ ಪುತ್ರ ಜೈದ್ ಖಾನ್, ಸೋನಲ್ ಮೊಂಟೋರಿಯಾ ಅವರಿಬ್ಬರು ಆ್ಯಕ್ಟ್ ಮಾಡಿರುವಂಥ ಬನಾರಸ್ ಸಿನಿಮಾ. ನಿರ್ದೇಶಕ ಜಯತೀರ್ಥ ಡೈರೆಕ್ಷನಲ್ಲಿ ಸಿನಿಮಾ ಬರ್ತಾ ಇದೆ. ಈ ಚಿತ್ರದ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಲಾಂಚ್ ಮಾಡಬೇಕಾಗಿತ್ತು, ಆದರೆ ಅವರ ನಿಧನದ ಹಿನ್ನೆಲೆಯಲ್ಲಿ ಪುನೀತ್ ಸಮಾಧಿ ಹತ್ರ ಪೋಸ್ಟರ್ನ ಲಾಂಚ್ ಮಾಡಿದ್ರು. ಸಿನಿಮಾ ತಂಡದವರು ಅಲ್ಲೇ ಸುದ್ದಿಗೋಷ್ಠಿ ಕೂಡ ಮಾಡಿದ್ರು. ಸ್ವಲ್ಪ ಒಂಚೂರು ಒಂದು ನಿಮಿಷ ಸರ್. ಒಳ್ಳೆ ಪ್ರೇಮ್ ಸಿಗ್ತಾನಪ್ಪ. ರೈಡು ಬಾಯ್ ಎಲ್ಲಿ ಬ್ಯಾಕ್ ಪ್ಯಾಕ್ ಎಲ್ಲಿ? ಇನ್ನು ಸ್ವಲ್ಪ 4 ಜನ. ಸಾಕು ಸಾಕು ಸಾಕು, ಬನ್ನಿ. ಹರ್ಷ ಭಾರತದ ಮೊದಲ ವಿಶ್ವ ಟಾಯ್ಲೆಟ್ ಕಾಲೇಜು ಋಷಿಕೇಶದ ಪರಮಾತ್ ನಿಕೇತನದಲ್ಲಿ 2016ರಲ್ಲಿ ಆರಂಭ ಆಯಿತು. ಇದು ರೆಕೆಟ್ ಆ್ಯಂಡ್ ಬೆಂಕಿಸರ್, ದಿ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್, ಜಾಗರಣ್ ಪೆಹಲ್ ಹಾಗೂ ದಿ ಗ್ಲೋಬಲ್ ಎಂಟರ್ಪ್ರೈತ್ ವಾಶ್ನ ಸಹಯೋಗದಲ್ಲಿ ಆರಂಭ ಆಯಿತು. ಇದು ಶೌಚಾಲಯ ಕಾರ್ಮಿಕರಿಗೆ ತರಬೇತಿ ನೀಡ್ತಾ ಇರೋದಲ್ಲದೆ ನೀರು ಹಾಗೂ ಸ್ಯಾನಿಟೈಸೇಷನ್ ಸ್ನೇಹಿ ಟಾಯ್ಲೆಟ್ ಅದನ್ನು ರೂಪಿಸಿ ನಿರ್ಮಿಸುವುದು ಹೇಗೆ ಅಂತ ಕಲ್ಪಿಸುವಂಥ ಮೂಲಕ ಸಣ್ಣ ಉದ್ಯಮಿಗಳನ್ನಾಗಿ ಮಾಡ್ತಾ ಇದೆ. ನಾವು ಹಲವು ದೇವಸ್ಥಾನಗಳನ್ನು ನಿರ್ಮಿಸಿದ್ದೇವೆ, ಈಗ ಜನರಿಗೆ ಶೌಚಾಲಯ ನಿರ್ಮಾಣದ ಕುರಿತು ತರಬೇತಿ ನೀಡಬೇಕು ಅಂತಾರೆ ಆ ಭಾಗದ ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು. ಈ ಕುರಿತು ಒಂದು ವರದಿ ಇಲ್ಲಿದೆ. परमार्थ निकेतन ऋषिकेश में हमने ग्लोबल इंटरफेथ वाश अलायंस, जागरण पहल और रैकेट बैंकाइजर के ज्वाइंट एफर्ट के साथ संयुक्त तत्वावधान में एक वर्ल्ड टॉयलेट, दैट वाज द फर्स्ट वर्ल्ड टॉयलेट कॉलेज, वो ऋषिकेश में हम लोगों ने शुरू किया. अब ऋषिकेश, हरिद्वार, पूरे उत्तराखंड, यूपी, बिहार के जितने भी लोग हैं उनसे सफाई कर्मचारियों को हमने वहाँ से उनको प्रार्थना की, वो सब आके यहाँ पर ट्रेनिंग ले रहे हैं. जब ये ट्रेंड हो जाते हैं तो जहाँ जहाँ ये काम करते हैं वहाँ पर वो लोगों को जागृत करते हैं. फिर उसमें महिलाओं को, क्योंकि सबसे ज़्यादा इस समस्या का सामना करना पड़ता है, तो महिलाओं को हमने क्या किया कि ट्रेनिंग दी, हाउ दे कैन बिकम एंटरप्रेन्योर. और जितने भी सफाई का काम करने वाले लोग होते हैं वो एक बहुत बड़ी महत्वपूर्ण इकाई है अपने आप में. उनकी स्किल डेवलपमेंट, उनकी स्किल बिल्डिंग, कैपेसिटी बिल्डिंग कैसे हो, हमने उनको आगे लाया और अन्य संस्थाओं को भी आगे लाया, ताकि वो संस्थाएं अपने अपने माध्यम से, केवल हम अकेले नहीं, सारी संस्थाएं मिलकर ये काम करें. इन समुदायों को, महिलाओं को और बाकी पुरुषों को भी राज मिस्त्री के रूप में ट्रेनिंग दे रहे हैं, ताकि वे सीखें, फिर शौचालयों का निर्माण करें, फिर दूसरों को भी ट्रेनिंग करें, जिससे महिलाओं को स्वयं सहायता समूहों से उनको जीवन को जोड़ के उनके जीवन स्तर में कैसे हम सुधार लाएं, इसका बहुत बड़ा प्रयास हो रहा है और इसका बहुत बड़ा फायदा हो रहा है. स्वच्छता और पानी, 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 हमको बचानी है ये
ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.